ದುಬೈ ಏರ್ಪೋರ್ಟ್ ಮೇಲೆ ಇರಾನ್ ದಾಳಿ ನಡೆಸಿದೆ. ಈಗ ವಿಶ್ವದ ಅತಿ ಬ್ಯೂಸಿ ದುಬೈ ಏರ್ಪೋರ್ಟ್ ಮೇಲೆ ಅಟ್ಯಾಕ್ ಮಾಡಿದೆ ಇರಾನ್. ವಿಶ್ವದ ಬ್ಯೂಸಿ ಸಿಟಿ ದುಬೈ ಏರ್ಪೋರ್ಟ್ ಮೇಲೆ ಈಗ ಇರಾನ್ ಅಟ್ಯಾಕ್ ಮಾಡಿದೆ. ಸ್ಫೋಟದ ತೀವ್ರತೆಗೆ ಏರ್ಪೋರ್ಟ್ನಲ್ಲಿ ಯುವತಿ ಮುಖ ಛಿದ್ರವಾಗಿದೆ. ದುಬೈ ಏರ್ಪೋರ್ಟ್ ಮೇಲೆ ಇರಾನ್ ದಾಳಿ ನಡೆಸಿದೆ. ವಿಶ್ವದ ಅತ್ಯಂತ ಬ್ಯುಸಿ ಸಿಟಿ ದುಬೈ ಏರ್ಪೋರ್ಟ್ ಮೇಲೆ ಅಟ್ಯಾಕ್ ಮಾಡಿದೆ ಈಗ ಇರಾನ್. ದಾಳಿಗೆ ಪ್ರತಿದಾಳಿ ಎಂಬಂತೆ ನಾವು ಏನು ಕಮ್ಮಿ ಇಲ್ಲ ಅನ್ನೋ ಹಾಗೆ ಇರಾನ್ ಕೂಡ ಪ್ರತಿದಾಳಿ ನಡೆಸಿದೆ. ಈಗಾಗಲೇ ಅವರ 35 ವರ್ಷಗಳ ಸುದೀರ್ಘ ಆಳ್ವಿಕೆಯನ್ನು ನಡೆಸಿದಂಥ ಆಯತುಲ್ಲಾ ಖಮೇನಿಯವರನ್ನ ಕೊಂದಿದ್ದಾರೆ. ಇದಕ್ಕೆ ಪ್ರತೀಕಾರವಾಗಿ ಈಗ ಇರಾನ್ ಕೂಡ ದುಬೈ ಮೇಲೆ ಏರ್ಪೋರ್ಟ್ ಒಂದರ ಮೇಲೆ ಅಟ್ಯಾಕ್ ಮಾಡಿದೆ. ಸ್ಫೋಟದ ತೀವ್ರತೆಗೆ ಏರ್ಪೋರ್ಟ್ನಲ್ಲಿ ಯುವತಿಯ ಮುಖ ಛಿದ್ರವಾಗಿದೆ. ಏರ್ಪೋರ್ಟ್ನಲ್ಲಿ ಗುಂಡಿನ ದಾಳಿಯಾಗಿದ್ದು 4 ಗಾಯಗಳಾಗಿವೆ. ಕ್ಷಿಪಣಿಗಳ ದಾಳಿಯಿಂದಾಗಿ ಪ್ರಯಾಣಿಕರು ದಿಕ್ಕಾಪಾಲಾಗಿದ್ದಾರೆ. ಈಗ ಬ್ಯಾಕ್ ಟು ಬ್ಯಾಕ್ ದಾಳಿ ನಡೆಸಿದೆ ಇರಾನ್. ಸ್ಫೋಟದ ತೀವ್ರತೆಗೆ ಯುವತಿಯೊಬ್ಬಳ ಮುಖ ಛಿದ್ರವಾಗಿದೆ. 4 ಗಾಯಗಳಾಗಿದ್ದು ಕ್ಷಿಪಣಿಗಳ ದಾಳಿಯಿಂದಾಗಿ ಪ್ರಯಾಣಿಕರು ದಿಕ್ಕಾಪಾಲಾಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ಅಲ್ಲಿ ಬುರ್ಜ್ ಖಲೀಫಾ ಮೇಲೆ ನಿನ್ನೆ ಟಾರ್ಗೆಟ್ ಮಾಡಿತ್ತು ಇರಾನ್. ಅದಾದ ಬಳಿಕ ವಸತಿ ಕಟ್ಟಡಗಳ ಮೇಲೂ ಕೂಡ ಇರಾನ್ ದಾಳಿ ನಡೆಸಿತ್ತು. ಈಗ ದುಬೈನ ಏರ್ಪೋರ್ಟ್ ಒಂದರ ಮೇಲೆ ದಾಳಿ ನಡೆಸಿದೆ. ಬ್ಯಾಕ್ ಟು ಬ್ಯಾಕ್ ದಾಳಿ ಮಾಡ್ತಾ ಇದೆ ಇರಾನ್. ದಾಳಿಗೆ ಪ್ರತಿದಾಳಿ ಎಂಬಂತೆ ಏಕಾಂಗಿ ಹೋರಾಟವನ್ನು ನಡೆಸಿದೆ ಈಗ ಇರಾನ್. ಒಂದು ಕಡೆ ಇಸ್ರೇಲ್ ಮತ್ತು ಅಮೆರಿಕ ನಿರಂತರವಾಗಿ ಇರಾನ್ ಮೇಲೆ ದಾಳಿ ನಡೆಸ್ತಾ ಇದೆ. ಇದಕ್ಕೆ ಪ್ರತೀಕಾರವಾಗಿ ಅಮೆರಿಕಾದ ಕೆಲವೊಂದಿಷ್ಟು ವಾಯುನೆಲೆಗಳ ಮೇಲೆ ನಿನ್ನೆ ಇರಾನ್ ದಾಳಿ ನಡೆಸಿತ್ತು, ದುಬೈನಲ್ಲಿದ್ದಂಥ ವಾಯುನೆಲೆಗಳ ಮೇಲೆ. ಈಗ ವಿಶ್ವದ ಅತಿ ಬ್ಯುಸಿ ದುಬೈ ಏರ್ಪೋರ್ಟ್ ಮೇಲೆ ಟಾರ್ಗೆಟ್ ಇಟ್ಟು ಉಡಿಸ್ ಮಾಡಿದೆ. ಸ್ಫೋಟದ ತೀವ್ರತೆಗೆ ಯುವತಿ ಮುಖ ಛಿದ್ರವಾಗಿದೆ. ಅಲ್ಲಿದ್ದಂಥ ಜನ ಈಗ ದಿಕ್ಕಾಪಾಲಾಗಿದ್ದಾರೆ. ಮಧ್ಯಪ್ರಾಚ್ಯ ಈಗ ಸಂಪೂರ್ಣ ಉದ್ವಿಗ್ನತೆಯ ಪರಿಸ್ಥಿತಿಯಲ್ಲಿದೆ. ಕ್ಷಿಪಣಿಗಳ ದಾಳಿಯಿಂದಾಗಿ ನಲುಗಿ ಹೋಗ್ತಾ ಇದೆ.